ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಕೀರ್ತನೆಗಳ ಗ್ರಂಥ ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 42 42ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಕೀರ್ತನೆ 42 ಬಹಳ ಸ್ಪೆಷಲ್ ಆಗಿರುವಂಥ ಒಂದು ಕೀರ್ತನೆ. ಎಲ್ಲ ಕೀರ್ತನೆಗಳು ಸ್ಪೆಷಲೇ, ಆದರೆ ಇದರಲ್ಲಿ ಒಂದು ವೈಶಿಷ್ಟ್ಯತೆ ಏನಂತ ಹೇಳಿದರೆ, ದೇವರಿಗಾಗಿ ಒಂದು ಹಾರೈಕೆ, ದೇವರಿಗಾಗಿ ಒಂದು ಹಸಿವೆ, ದೇವರನ್ನು ಬೆನ್ನಟ್ಟುವ, ಪರ್ಸ್ಯೂಯಿಂಗ್ ಗಾಡ್, ದೇವರನ್ನು ಹಾರೈಸುವಂಥ, ಲಾಂಗಿಂಗ್ ಆಫ್ಟರ್ ಗಾಡ್, ದೇವರಿಗಾಗಿ ಹಸಿವೆಗೊಳ್ಳುವಂಥ, ಹಂಗ್ರಿ ಫಾರ್ ಗಾಡ್, ದೇವರಿಗಾಗಿ ದಾಹಗೊಂಡಿರುವಂಥ, ಥರ್ಸ್ಟಿಂಗ್ ಫಾರ್ ಗಾಡ್ ಅಂಥ ಒಂದು ಅನುಭವ ಈ ಕೀರ್ತನೆ 42ರಲ್ಲಿದೆ. ನಿಜಕ್ಕೂ ಆ ಅನುಭವ ನನಗೆ ಗೊತ್ತಿಲ್ಲ ಅಂದರೆ ಅನುಭವದಿಂದ ಗೊತ್ತಿಲ್ಲ, ಆದರೆ ಅಕ್ಷರಿಕವಾಗಿ ನನಗೆ ಗೊತ್ತು, ಸಿದ್ಧಾಂತವಾಗಿ ಗೊತ್ತು, ವಾಕ್ಯಾನುಸಾರವಾಗಿ ಗೊತ್ತು, ತಿಳುವಳಿಕೆಯಾಗಿ ಗೊತ್ತು. ಆದರೆ ಅನುಭವವಾಗಿ, ಆತ್ಮಿಕವಾಗಿ, ಅಭ್ಯಾಸವಾಗಿ, ಪ್ರಾಯೋಗಿಕವಾಗಿ ಗೊತ್ತಾ ಅಂತ ಹೇಳಿದರೆ ಬಹಳಷ್ಟು ಗೊತ್ತಿಲ್ಲ. ಆದರೆ ನನಗೆ ಅದು ಅನುಭವ ಆಗಬೇಕು ಅಂತ ಆಸೆ ಇದೆ. ಈ ಒಂದು ಕೀರ್ತನೆ ನನ್ನ ಒಂದು ಜೀವನದಲ್ಲಿ ನನಗೆ ಇಷ್ಟವಾಗಬೇಕು, ನನ್ನ ಇಷ್ಟ ಅರ್ಥಗಳನ್ನು ನೆರವೇರಿಸುವ ದೇವರಿದ್ದಾನೆ ಎಂಬುದಾಗಿ, ಆ ರೀತಿಯಲ್ಲಿ ನನಗೆ ಇಷ್ಟ ಎಂಬುದಾಗಿ ಹೇಳ್ತೇನೆ. 11 ವಚನಗಳು ಮಾತ್ರ ಇದೆ, ಆದರೆ ಇದರಲ್ಲಿ 20 ವಿಧವಾದ ಪ್ರಾರ್ಥನೆಗಳನ್ನು ನಾವು ನೋಡಿಕೊಳ್ಬೋದು ರೀ. 20 ಟೈಪ್ಸ್ ಆಫ್ ಪ್ರೇಯರ್ಸ್. ಮತ್ತು ಇದನ್ನು ಬರೆದಂಥ ಗ್ರಂಥಕರ್ತರು ಯಾರಂತ ಹೇಳಿದರೆ, ಕೋರಾಹಿಯರ ಪದ್ಯ, ದ ಸನ್ಸ್ ಆಫ್ ಕೋರಹನು ಲೇವಿಯನು, ಮೋಶೆಯ ಜೊತೆ ಸೇವಕನಂತ ಹೇಳ್ಬೋದು. ಆದರೂ ಕೂಡ ತಿರುಗಿ ಬಿದ್ದ ಆತ್ಮದ ದೆಸೆಯಿಂದ ಅವನು ಅಕಾಲ ಮರಣ ಹೊಂದಬೇಕಾಯಿತು. ಆದರೆ ಕೋರಹನ ಆ ಮಕ್ಕಳು ಅವರು ದೇವರ ಸೇವೆಯನ್ನು, ದೇವರ ಬೆನ್ನಟ್ಟುವಿಕೆಯನ್ನು ಬಿಡಲಿಲ್ಲ ಅವರು. ಆದ ಕಾರಣ ಈ ಒಂದು ಕೀರ್ತನೆ ವಿಶೇಷವಾದಂಥ ಕೀರ್ತನೆ. ಬನ್ನಿರಿ, ಪ್ರಾರ್ಥನಾಪೂರ್ವಕವಾಗಿ ಕೇಳಿಸಿಕೊಳ್ಳ್ರಿ, ವೀಕ್ಷಿಸಿಕೊಳ್ಳ್ರಿ ಮತ್ತು ಇದರಿಂದ ಆತ್ಮಿಕ ಪ್ರಯೋಜನ ಹೊಂದಿಕೊಳ್ಳಿರಿ. ಮೊದಲನೇ ವಚನ, ಕೀರ್ತನೆ 42 ಸಾಮ್ 42 ವರ್ಸ್ 1. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು, ನನ್ನ ಮನಸ್ಸು ನಿನ್ನನ್ನು ಬಯಸ್ತದೆ. ಡಿಸೈರಿಂಗ್ ಫಾರ್ ಗಾಡ್ ಈಸ್ ಪ್ರೇಯಿಂಗ್. ದೇವರಿಗಾಗಿ ಬಯಸುವಂಥದ್ದು ಪ್ರಾರ್ಥನೆಯೇ. ಪ್ರಾರ್ಥನೆ ಅಂತ ಹೇಳಿದರೆ ನಾವು ಬಾಯಿ ತೆರೆದು ಒಂದೆರಡು ಮಾತುಗಳು ದೇವರಿಗೆ ಹೇಳುವಂಥದ್ದು ಹೌದು ಕೂಡ, ನಿಜ, ಯಥಾರ್ಥಪೂರ್ವಕವಾಗಿ ಅದು ಹೇಳಿದರೆ ಅದು ಭಾಳ ಒಳ್ಳೆಯದೇ, ತಪ್ಪೇನಿಲ್ಲ. ಆದರೆ ಪ್ರಾರ್ಥನೆಯ ಬಹುಮುಖಗಳನ್ನು ಈ ಕೀರ್ತನೆ 42ರಲ್ಲಿ 20 ಮುಖಗಳನ್ನು ನಾವು ನೋಡ್ಕೊಳ್ಬೋದು. 12 ಫೇಸಸ್ ಆರ್ ಮ್ಯಾನಿಫೋಲ್ಡ್ ಪಿಕ್ಚರ್ಸ್ ಆಫ್ ಪ್ರೇಯರ್. ಪ್ರಾರ್ಥನೆಯ ವಿವಿಧ ಮುಖಗಳನ್ನು ನಾವಿಲ್ಲಿ ನೋಡ್ತೀವಿ ರೀ. 20 ಟೈಪ್ಸ್ ಆಫ್ ಪ್ರೇಯರ್ಸ್. ಮೊದಲನೇದು ಡಿಸೈರಿಂಗ್ ಪ್ರೇಯರ್, ಬಯಸುವ ಪ್ರಾರ್ಥನೆ, ದೇವರಿಗಾಗಿ ಬಯಸ್ತಾ ಇರುವಂಥ ಒಂದು ಪ್ರಾರ್ಥನೆ. ಬಾಯಾರಿದ ಜಿಂಕೆ ನೀರಿನ ತೊರೆಗಳನ್ನು ಹೇಗೋ ಆ ರೀತಿಯಾಗಿ ಮನಸ್ಸು ಬಯಸ್ತಾ ಇರುವಂಥದ್ದು ಪ್ರಾರ್ಥನೆ. ವಾವ್! ನಿಜಕ್ಕೂ ಅದು ಪ್ರಾರ್ಥನೆಗೆ ಅಸ್ಥಿವಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ಅ ಫೌಂಡೇಶನ್. ಅದರ್ 19 ಕೈಂಡ್ಸ್ ಆಫ್ ಪ್ರೇಯರ್ಸ್
ಉಳಿದಂಥ 19 ವಿಧವಾದ ಪ್ರಾರ್ಥನೆಗಳಿಗೆ ಇದು ಒಂದು ಅಸ್ಥಿವಾರ. ಬರೀ 20 ವಿಧವಾದ ಪ್ರಾರ್ಥನೆಗಳು ಇದೆ ಅಂತ ನಾನು ಹೇಳ್ತಾ ಇಲ್ಲ. ಈ ಕೀರ್ತನೆಯಲ್ಲಿ 42ನೇ ಕೀರ್ತನೆಯಲ್ಲಿ 20 ವಿಧವಾದ ಪ್ರಾರ್ಥನೆಗಳನ್ನು ನೋಡ್ತೇವೆ. ಬೇರೆ ಕೀರ್ತನೆಯಲ್ಲಿ ಇನ್ನೂ ಬೇರೆ ವಿಧವಾದ ಪ್ರಾರ್ಥನೆಗಳು ಮತ್ತು ಹೊಸ ಒಡಂಬಡಿಕೆಗೆ ಬಂದಾಗ ಇನ್ನೂ ವಿವಿಧ ರೀತಿಯ ಪ್ರಾರ್ಥನೆಗಳು, ಅದರ್ ಟೈಪ್ಸ್ ಆಫ್ ಪ್ರೇಯರ್ಸ್ ನಾವು ನೋಡ್ಕೊಳ್ಬೋದು. ಆದರೆ ಸದ್ಯಕ್ಕೆ ಒಂದು 20 ವಿಧವಾದ ಪ್ರಾರ್ಥನೆಗಳು ಈ 11 ವಚನಗಳಲ್ಲಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಮೊದಲನೇದು ನಾವು ನೋಡಿದ್ವಿ, ದೇವರಿಗಾಗಿ ಬಯಸುವಂಥದ್ದು ಪ್ರಾರ್ಥನೆ, ಡಿಸೈರಿಂಗ್ ಫಾರ್ ಗಾಡ್ ಈಸ್ ಪ್ರೇಯಿಂಗ್. 2ನೇ ವಚನ ಕೀರ್ತನೆ 42:2, ನನ್ನ ಮನಸ್ಸು ದೇವರಿಗಾಗಿ, ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸ್ತದೆ. ಮೊದಲು ಹೇಳಿದ ಬಯಸುತ್ತದೆ ಅಂತ ಹೇಳಿಬಿಟ್ಟು ಈಗ ಹೇಳ್ತಿದ್ದಾನೆ ಹಾರೈಸ್ತಿದೆ. ಸ್ವಲ್ಪ ಸೇಮೆ, ಒಂದೇ ನಮೂನೆ, ಆದರೆ ಸ್ವಲ್ಪ ವ್ಯತ್ಯಾಸ ಕೂಡ. ಯಾವ ರೀತಿಯಾಗಿ ಅವನು ಬಯಸುವಂಥದ್ದು, ಅನಂತರ ಹಾರೈಸುವಂಥದ್ದು, ದಾಹಗೊಳ್ಳುವಂಥದ್ದು, ಹಸಿವೆಗೊಳ್ಳುವಂಥದ್ದು ಅಂತ ಹೇಳ್ಬಿಟ್ಟು. ಥರ್ಸ್ಟಿಂಗ್ ಈಸ್ ಪ್ರೇಯರ್, ಥರ್ಸ್ಟಿಂಗ್ ಫಾರ್ ಗಾಡ್ ಈಸ್ ಪ್ರೇಯರ್. ದೇವರಿಗಾಗಿ ಆ ದಾಹ ಇದ್ದರೆ ಅದು ಪ್ರಾರ್ಥನೆ. ಅದು ಕೂಡ ಒಂದು ವಿಧವಾದ ಪ್ರಾರ್ಥನೆ. ಅದು ಒಂದೇ ಪ್ರಾರ್ಥನೆ ಅಲ್ಲ, ಅದು ಕೂಡ ಒಂದು ವಿಧವಾದ ಪ್ರಾರ್ಥನೆ. 20 ವಿಧವಾದ ಪ್ರಾರ್ಥನೆಗಳಲ್ಲಿ ಇದು ಕೂಡ ಒಂದು ಪ್ರಾರ್ಥನೆ. ಅದು ಎಂಥದ್ದು? ಬಯಸುವ ಪ್ರಾರ್ಥನೆ, ಹಾರೈಸುವ ಪ್ರಾರ್ಥನೆ ಅಥವಾ ದಾಹದ ಪ್ರಾರ್ಥನೆ ಅಂತ ಹೇಳ್ಬೋದು. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನೋ, ಯಾವಾಗ ಹೋಗಿ ನಾನು ದೇವರ ಸನ್ನಿಧಿಯಲ್ಲಿ ಸೇರುವೆನೋ ಅಂತ ಹೇಳುವಾಗ ಅದು ಕೂಡ ಒಂದು ವಿಧವಾದ ಪ್ರಾರ್ಥನೆ ಅಂತ ನಾವು ಹೇಳ್ಬೋದು. ನಿನ್ನ ದೇವರು ಎಲ್ಲಿ ಎಂದು ಜನರು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ಹಗಲಿರಳು. 3ನೇ ವಚನ, ಹಗಲಿರಳು ನನಗೆ ಕಣ್ಣೀರೇ ಆಹಾರವಾಯಿತು. ಟಿಯರ್ಸ್ ಈಸ್ ಪ್ರೇಯಿಂಗ್. ದೇವರ ಸನ್ನಿಧಾನದಲ್ಲಿ ಅಳುವಂಥದ್ದು ಕೂಡ ಪ್ರಾರ್ಥನೆಯೇ. ಕೆಲವು ಸಾರಿ ಜನರ ಮುಂದೆ ಅಳುವುದಕ್ಕೆ ಇಷ್ಟಪಡಲ್ಲ. ಆದರೆ ದೇವರ ಮುಂದೆ ಬಹುಶಃ ರಾತ್ರಿಯಲ್ಲಿ, ಬಹುಶಃ ಎಲ್ಲರೂ ನಿದ್ರೆ ಮಾಡಿರುವಾಗ, ಬಹುಶಃ ಒಬ್ಬಂಟಿಗರಾಗಿರುವಾಗ ದೇವರ ಸನ್ನಿಧಾನದಲ್ಲಿ ನಮ್ಮ ಮಾತು ಬರ್ತಾ ಇಲ್ಲ, ಹೇಗೆ ಪ್ರೇಯರ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ಆದರೆ ಕಣ್ಣೀರು ಬರ್ತಾ ಇದೆ. ದಟ್ ಈಸ್ ಆಲ್ಸೋ ಎ ಪ್ರೇಯರ್. ಅದು ಕೂಡ ಪ್ರಾರ್ಥನೆಯೇ. ಇನ್ನು ಅದು ಶಕ್ತಿಯುತವಾದ ಪ್ರಾರ್ಥನೆ, ಯಾಕಂದರೆ ಯು ಆರ್ ಸೀರಿಯಸ್ ವಿತ್ ಗಾಡ್. ಅದಕ್ಕೆ ಕಣ್ಣೀರು ಬರುವಂಥದ್ದಾಗಿದೆ. ಈ ರೀತಿಯಾಗಿ ಈ ಮಾತನ್ನು ಸಾಬೀತುಪಡಿಸುವಂತೆ, ಇದನ್ನು ಪ್ರೂವ್ ಮಾಡಲಿಕ್ಕೋಸ್ಕರವಾಗಿ ನಾನು ಒಂದು ವಾಕ್ಯ ಓದ ಬಯಸ್ತೇನೆ. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಅದು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಇರುವಂಥ ಒಂದು ವಾಕ್ಯ. ಇಬ್ರಿಯ 5ನೇ ಅಧ್ಯಾಯ ಮತ್ತು 7ನೇ ವಚನದಲ್ಲಿ ಈ ರೀತಿಯಾಗಿದೆ. ಅದೇನಂತ ಹೇಳಿದ್ರೆ, ಕ್ರಿಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಭೂಲೋಕದಲ್ಲಿದ್ದಾಗ, ಅಂದರೆ 33 ವರ್ಷ ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿದ್ದರೂ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ, ಅಂದರೆ ದೇವರಿಗೆ, 1 ಬಲವಾಗಿ ಕೂಗುತ್ತಾ, 2 ಕಣ್ಣೀರು ಸುರಿಸುತ್ತಾ, 3 ಪ್ರಾರ್ಥನೆ ಮಾಡುತ್ತಾ, 4 ವಿಜ್ಞಾಪನೆಗಳನ್ನು ಸಮರ್ಪಿಸಿ, 5 ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟರು. ಭಾಳ ಉತ್ತೇಜನದ ಒಂದು ಪ್ರಾರ್ಥನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೀವನದಲ್ಲಿ ಇರುವಂಥದ್ದು. ಇಲ್ಲಿ ಕೂಡ ಕೋರಾಹಿಯರ ವಿಷಯದಲ್ಲಿ ನಾವು ನೋಡುವಾಗ, ದೇವರೇ ಬಾಯಾರಿದ ಜಿಂಕೆ ಅಂತ ಸ್ಟಾರ್ಟ್ ಮಾಡಿಬಿಟ್ಟು ಹಗಲಿರಲು ನನ್ನ ಕಣ್ಣೀರೇ ಆಹಾರವಾಯಿತಂತ. ಅದು ಕೂಡ ಪ್ರಾರ್ಥನೆ, ಯಾಕಂದರೆ ಯೇಸು ಸ್ವಾಮಿ ಆ ರೀತಿಯೇ ಪ್ರಾರ್ಥನೆ ಮಾಡಿದ್ದಂತ ಈಗ ತಾನೇ ಇಬ್ರಿಯ 5:7 ನೋಡಿಕೊಂಡೆವು. 4ನೇ ವಚನ
ಕೀರ್ತನೆ 42:4. ನಾನು ಭಜನೋತ್ಸವದಲ್ಲಿ, ಅದು ಕೂಡ ಒಂದು ಪ್ರಾರ್ಥನೆಯೇ. ಮ್ಯೂಸಿಕಿಂಗ್ ಆ್ಯಸ್ ಅನ್ ಟು ದ ಲಾರ್ಡ್ ಈಸ್ ಆಲ್ಸೋ ಎ ಪ್ರೇಯರ್. ಜನಸಮೂಹದೊಡನೆ ಹರ್ಷಧ್ವನಿ ಮಾಡುತ್ತಾ, ರಿಜಾಯ್ಸಿಂಗ್ ಈಸ್ ಆಲ್ಸೋ ಪ್ರೇಯಿಂಗ್. ಹರ್ಷಧ್ವನಿ ಅದೂ ಪ್ರಾರ್ಥನೆ. ದೇವ್ರ ಸನ್ನಿಧಾನದಲ್ಲಿ ಭಾಳ ಖುಷಿಯಾಗಿರುವಂಥದ್ದು ಕೂಡ ಒಂದು ಪ್ರಾರ್ಥನೆ. ಅನದರ್ ಟೈಪ್ ಆಫ್ ಪ್ರೇಯರ್. ಅದು 6ನೇ ವಿಧವಾದ ಪ್ರಾರ್ಥನೆ. ಸ್ತೋತ್ರ ಪದಗಳನ್ನು ಹಾಡುತ್ತಾ, ವಾವ್, ಅದು ಕೂಡ ಒಂದು ಪ್ರಾರ್ಥನೆಯೇ. ಸ್ತೋತ್ರ ಪದಗಳನ್ನು ಹಾಡುತ್ತಾ, ಸ್ತೋತ್ರನೂ ಪ್ರಾರ್ಥನೆ, ಹಾಡೋದು ಕೂಡ ಪ್ರಾರ್ಥನೆ. ಸರಿ, ಮುಂದೆ ಹಾಗೆ ನಾವು ನೋಡುವಾಗ, ದೇವಾಲಯಕ್ಕೆ ಹೋಗುತ್ತಿದ್ದದನ್ನೇ ನೆನಪಿಗೆ ತಂದುಕೊಂಡು ನನ್ನೊಳಗೆ ನಾನೇ ಹಂಬಲಿಸುತ್ತಿರುವೆನು. 8ನೇದಾಗಿ ನೋಡುವಾಗ 8ನೇ ವಿಧವಾದ ಆ ಒಂದು ಪ್ರಾರ್ಥನೆ ಹಂಬಲಿಕೆಯು, ಹಂಬಲಿಸುವುದು ಕೂಡ ಪ್ರಾರ್ಥನೆಯೇ. ಅದು ಆಲಯಕ್ಕೆ ಹೋಗ್ತಾ ಇರುವಾಗ ಹಂಬಲಿಸೋದು ಕೂಡ ಒಂದು ಪ್ರಾರ್ಥನೆಯೇ. ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡೋದಲ್ಲ, ಮನೆಯಿಂದ ಹೋಗುವಾಗಲೇ ಆ ಒಂದು ಹಂಬಲಿಕೆ, ಆ ಒಂದು ಲವಲವಿಕೆ, ಆ ಒಂದು ಹರ್ಷ, ಆನಂದ ನಮಗಿರುವಾಗ ಅದು ಪ್ರಾರ್ಥನೆ. ಮನೆಯಿಂದ ಸ್ಟಾರ್ಟ್ ಮಾಡಿ ದೇವ್ರ ಮನೆಗೆ ಕೊಂಡು ಒಯ್ಯುವಂಥ ಪ್ರಾರ್ಥನೆಯಾಗಿದೆ. ಲೂಕ 2ನೇ ಅಧ್ಯಾಯದಲ್ಲಿ ಸಿಮಿಯೋನನು ದೇವರಾತ್ಮ ಪ್ರೇರಿತನಾಗಿ ದೇವಾಲಯಕ್ಕೆ ಹೋದನಂತೆ. ಆ ರೀತಿಯಾಗಿ 5ನೇ ವಚನ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದಕ್ಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು. ಯೇಸು ಕ್ರಿಸ್ತನ ಚಿತ್ರ ಬಂತು ನೋಡ್ರಿ, ಕೀರ್ತನೆ 42ನೇ ಅಧ್ಯಾಯದಲ್ಲಿ. ದಿ ಪಿಕ್ಚರ್ ಆಫ್ ಕ್ರೈಸ್ಟ್. ಯಾಕಂತ ಹೇಳಿದರೆ, ಈ ಹೊತ್ತು ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಅಂತ ಹೇಳ್ಬಿಟ್ಟು ದೇವದೂತರು ಲೂಕನ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನದಲ್ಲಿ, ನಿಮಗೋಸ್ಕರವಾಗಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಯೇಸು ಕ್ರಿಸ್ತನೇ ಅಂತ. 6ನೇ ವಚನ, ನನ್ನ ದೇವರೇ ನನ್ನ ಪ್ರಾಣವು. ಕೀರ್ತನೆ 42 ಅಧ್ಯಯನ ಮಾಡಿಕೊಳ್ತಿದ್ದೇವೆ. 6ನೇ ವಚನದಲ್ಲಿ, ನನ್ನ ದೇವರೇ ನನ್ನ ಪ್ರಾಣವು ಕುಗ್ಗಿ ಹೋದವು. ಪ್ರಾಣ ಕುಗ್ಗಿ ಹೋಗೋದು ಕೂಡ ಪ್ರಾರ್ಥನೆ. ಯಾಕೆಂದರೆ ಇನ್ನೂ ದೇವರ ಹತ್ರ ಟಚ್ ಇಟ್ಕೊಂಡಿದ್ದಾನೆ. ದೇವರೇ, ಅದು ಸಾಮಾನ್ಯ ದೇವರೇ ಅಲ್ಲ, ನನ್ನ ದೇವರೇ, ನನ್ನ ಪ್ರಾಣವು ಕುಗ್ಗಿ ಹೋಗ್ತಿದೆ. ಅದನ್ನು ಕೂಡ ಕನ್ವರ್ಟ್ ಮಾಡ್ಬೋದು ಪ್ರಾರ್ಥನೆಯಾಗಿ, ಬದಲಾಯಿಸ್ಬಿಡ್ಬೋದು ಪ್ರಾರ್ಥನೆಯಾಗಿ. ದುಃಖನೂ ಪ್ರಾರ್ಥನೆ. ಡೌನ್ ಕಾಸ್ಟಿಂಗ್ ಈಸ್ ಆಲ್ಸೋ ಪ್ರೇಯರ್. ದೇವರನ್ನು ನಿರೀಕ್ಷಿಸು. 5ನೇ ವಚನದಲ್ಲಿ ನಿರೀಕ್ಷಿಸುವುದು ಪ್ರಾರ್ಥನೆ. ಹೋಪಿಂಗ್ ಈಸ್ ಆಲ್ಸೋ ಪ್ರೇಯರ್. 10ನೇ ವಚನದಲ್ಲಿ ಕುಗ್ಗಿ, ಆಪೋಸಿಟ್ ಇದು, ನಿರೀಕ್ಷೆಗೆ ಆಪೋಸಿಟ್ಟು ನಿರಾಶೆ ಆಗೋದು. ನಮ್ಮ ನಿರಾಶೆಯನ್ನು ದೇವರ ಹತ್ರ ತಗೊಂಡು ಹೋದ್ರೂ ಪ್ರಾರ್ಥನೆ ಅದು. 6ನೇ ವಚನದ ಕೊನೆಯ ಭಾಗದಲ್ಲಿ, ನಿನ್ನನ್ನು ಸ್ಮರಿಸುತ್ತೇನೆ. ದೇವರನ್ನು ಸ್ಮರಿಸುವುದು ಪ್ರಾರ್ಥನೆ. ರಿಮೆಂಬರಿಂಗ್ ಗಾಡ್ ಈಸ್ ಕೀಪಿಂಗ್ ಇನ್ ಟಚ್ ವಿತ್ ಗಾಡ್ ಆ್ಯಂಡ್ ಇಟ್ಸ್ ಎ ಫಾರ್ಮ್ ಆಫ್ ಪ್ರೇಯರ್. ಅದು ಕೂಡ ಒಂದು ಪ್ರಾರ್ಥನೆಯೇ ಎಂಬುದಾಗಿ ಹೇಳ್ಬೋದು. 7ನೇ ವಚನದ 2ನೇ ಭಾಗದಲ್ಲಿ, ನೀನು ಅಲ್ಲಕಲ್ಲೋಲವಾದ ದುಃಖ ಪ್ರವಾಹದ ತೆರೆಗಳನ್ನು ನನ್ನ ತಲೆಯ ಮೇಲೆ ದಾಟಿಸಿದೆಯಲ್ಲ. ದೇವರು ಏನೋ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟನಂತೆ. ದಟ್ಸ್ ಆಲ್ಸೋ ಪ್ರೇಯರ್. ಗಾಡ್ಸ್ ಡೀಲಿಂಗ್ ಈಸ್ ಆಲ್ಸೋ ಪ್ರೇಯರ್. ದೇವರು ದಾಟಿಸ್ತಾ ಇದ್ದಾನೆ, ಪ್ರೇಯರ್. 8ನೇ ವಚನ, ಯೆಹೋವನ ಹಗಲಿನಲ್ಲಿ ಯೆಹೋವನು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು. ಅನುಗ್ರಹಿಸುವಿಕೆಯು ಪ್ರಾರ್ಥನೆಯೇ. ಪ್ರಾರ್ಥನೆಯಲ್ಲಿ 2 ಪಾರ್ಟ್ ಇದೆ. ಒಂದು, ನಾವು ದೇವರ ಹತ್ರ ವ್ಯವಹರಿಸೋದು ಪ್ರಾರ್ಥನೆ. ಇನ್ನೊಂದು, ದೇವರು ನಮ್ಮ ಆಶೆಗೆ ಪ್ರತಿಕ್ರಿಯೆಯಾಗಿ ನಮ್ಮೊಂದಿಗೆ ವ್ಯವಹರಿಸೋದು ಪ್ರಾರ್ಥನೆ 2ನೇ ಪಾರ್ಟ್. ಉದಾಹರಣೆಗೆ ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 21, 22, 23 ವಚನಗಳಲ್ಲಿ ನೋಡೋದಾದರೆ, ಯೇಸು ಪ್ರಾರ್ಥನೆ ಮಾಡುತ್ತಿರಲು
ಯೇಸು ಪ್ರಾರ್ಥನೆ ಮಾಡೋಲ್ಲ, ಅದನ್ನು ಪ್ರಾರ್ಥನೆಯ ಒಂದು ಸೈಡ್ ಅದು. ನೀನು ನನಗೆ ಪ್ರಿಯನಾಗಿರುವ ಮಗನು, ನಿನ್ನನ್ನು ನಾನು ಮೆಚ್ಚಿಸಿದ್ದೇನಂತ ಆಕಾಶವಾಣಿ ಆಯಿತು. ಅದು ಪ್ರಾರ್ಥನೆಯ ಎರಡನೇ ಪಾರ್ಟ್. ಮೊದಲನೇ ಪಾರ್ಟ್ ನಾನು ದೇವ್ರ ಹತ್ರ ಮಾತಾಡಿದೆ, ಎರಡನೇ ಪಾರ್ಟ್ ದೇವ್ರು ನನ್ನ ಹತ್ರ ಮಾತಾಡ್ದ. ಪ್ರಾರ್ಥನೆಯ ಮೊದಲನೇ ಪಾರ್ಟ್ ಮಗು ತಂದೆ ಹತ್ರ ಮಾತಾಡ್ತು. ಪ್ರಾರ್ಥನೆ ಎರಡನೇ ಪಾರ್ಟ್ ತಂದೆ ಮಗು ಹತ್ರ ಮಾತನಾಡೋದು. ಆದರೆ ನಮಗೆ ತಿಳಿದಿರುವಂಥ ಒಂದು ಪ್ರಾರ್ಥನೆ ಅಂದರೆ ನಾವು ಯಾವಾಗ ನೋಡಿರೋ ದೇವ್ರ ಹತ್ರ ಮಾತಾಡ್ತಾ ಇರಬೇಕು. ಇದು ಬೇಕು, ಅದು ಬೇಕು, ಮುಖ್ಯವಾಗಿ ಲಿಸ್ಟು ನಾವು ಮಾಡಿಕೊಂಡು ಮೈಂಡ್ನಲ್ಲಿ ಮನಸ್ಸಿನಲ್ಲಿ ಆದರೂ ಮಾಡಿಕೊಂಡು ಅಥವಾ ಡೈರಿಯಲ್ಲಾದರೂ ಬರ್ಕೊಂಡು ದೇವರು ಇದನ್ನು ಕೊಡು ಅದನ್ನು ಕೊಡು ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ನಾವು ಕೇಳ್ತೀವಿ, ತಪ್ಪೇನಿಲ್ಲ. ಆದರೆ ಅದು 50%, ಅರ್ಧ ಪ್ರಾರ್ಥನೆ. ಆದರೆ ಉಳಿದಂಥ ಪ್ರಾರ್ಥನೆ ಕೂಡ ಭಾಳ ಪ್ರಾಮುಖ್ಯ. ಒಂದು ಸಾರಿ ಒಬ್ಬ ದೇವ್ರ ಸೇವಕರು ನನಗೆ ಈ ರೀತಿಯಾಗಿ ಹೇಳಿದರು. ಅದು ಆ ಮಾತು ನನ್ನ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಡ್ತು. ಅದೇನಂತ ಹೇಳಿದ್ರೆ, ನನ್ನ ಆಶೆ ಏನಂದರೆ, ಅದು ಅವರ ಆಶೆ, ನಾನು ಪ್ರಾರ್ಥನೆಗೆ 50% ನಾನು ಮಾತಾಡಿ 50% ದೇವ್ರು ಮಾತಾಡೋದು, ಅದು ಕೂಡ ಪ್ರಾರ್ಥನೆ. ಆದರೆ ನನ್ನ ಆಶೆ ಏನಂತ ಹೇಳಿದ್ರೆ, ನಾನು ಕೇವಲ 10% ಮಾತಾಡಿಬಿಟ್ಟು 90% ದೇವರು ನನ್ನ ಹತ್ರ ಮಾತಾಡೋದು ನನಗಿಷ್ಟ ಎಂಬುದಾಗಿ. 8ನೇ ವಚನದ 2ನೇ ಭಾಗ, ರಾತ್ರಿ ವೇಳೆಯಲ್ಲಿ ಆತನ ಕೀರ್ತನೆ ನನ್ನಲ್ಲಿರುವುದು. ಸಾಂಗ್, ದೇವರ ಕೀರ್ತನೆ ನನ್ನಲ್ಲಿರುವುದು ಪ್ರಾರ್ಥನೆ. ಮೆಡಿಟೇಷನ್ ಈಸ್ ಆಲ್ಸೋ ಎ ಪ್ರೇಯರ್. ನನ್ನ ಜೀವಾಧಾರಕನಾದ ದೇವರನ್ನು ಪ್ರಾರ್ಥಿಸಿದೆನು. ಪ್ರೇಯಿಂಗ್ ಈಸ್ ಆಲ್ಸೋ ಪ್ರೇಯಿಂಗ್. ಪ್ರೇಯಿಂಗ್ ಈಸ್ ರಿಲೇಷನ್ಶಿಪ್. ದೇವರ ಸಂಬಂಧವಾಗಿದೆ ಪ್ರಾರ್ಥನೆ, ಸಂಬಂಧವು ಪ್ರಾರ್ಥನೆ. ನಾನು ನನ್ನ ಶರಣನಿಗೆ, ದೇವರೇ ಯಾಕೆ ನನ್ನನ್ನು ಮರೆತು ಬಿಟ್ಟಿದ್ದಿ? ಕ್ವಶ್ಚನಿಂಗ್ ಈಸ್ ಆಲ್ಸೋ ಪ್ರೇಯಿಂಗ್. ದೇವರ ಹತ್ರ ನನ್ನ ದೇವರೇ ಯಾಕೆ ಕೈ ಬಿಟ್ಟಿದ್ದಿ? ಯಥಾರ್ಥವಾಗಿ. ನಾನು ಯಾಕೆ ಶತ್ರು ಬಾಧೆಯಿಂದ ಕುಗ್ಗಿಸುತ್ತಾ ವಿಕಾರಿಯಾಗಿ ಅಲೆಯಬೇಕು ಎಂದು ಮೊರೆ ಇಡುವೆನು. ಪ್ಲೀಡಿಂಗ್ ಈಸ್ ಆಲ್ಸೋ ಪ್ರೇಯರ್. ಮೊರೆ ಇಡುವುದು ಪ್ರಾರ್ಥನೆ. ಶತ್ರುಬಾಧೆಯಿಂದ ದುಃಖಿಸುತ್ತಾ ದೇವರ ಸನ್ನಿಧಾನದಲ್ಲಿ ದುಃಖಿಸುವುದು ಪ್ರಾರ್ಥನೆ. ಆಮೇಲೆ 10ನೇ ವಚನದಲ್ಲಿ 2ನೇ ಭಾಗ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು. ದೇವರ ಸನ್ನಿಧಾನದಲ್ಲಿ ಕುಗ್ಗಿ ಹೋಗಿರುವುದು ಕೂಡ ಪ್ರಾರ್ಥನೆ. ಕುಗ್ಗಿ ಹೋಗಿರುವುದು ಕೂಡ ಪ್ರಾರ್ಥನೆ. ಅದು ಈಗಾಗಲೇ 42:5 ನೋಡಿದ್ವಿ. ಆದರೆ ಇದರಲ್ಲಿ 2ನೇ ಭಾಗ ಏನಂದರೆ, ಹೀಗೆ ವ್ಯಥೆ ಪಡುವುದೇಕೆ? ವ್ಯಥೆ ಪಡುವುದು ಪ್ರಾರ್ಥನೆ ದೇವ್ರ ಸನ್ನಿಧಾನದಲ್ಲಿ. ಆದರೆ ದೇವರನ್ನ ಮುಂದೆ ಇಟ್ಕೊಂಡು. ಕೊನೆಯದಾಗಿ, ದೇವರನ್ನು ನಿರೀಕ್ಷಿಸುವ ಆತನೇ ನನಗೆ ರಕ್ಷಕನು. ಕ್ರಿಸ್ತನ ಚಿತ್ರ ನೋಡ್ರಿ, ರಕ್ಷಕನು ದೇವರು ಆಗಿದ್ದಾನೆ. ನಾನು ಇನ್ನು ಆತನನ್ನು ಸ್ತುತಿಸುತ್ತಿರುವೆನು. ಸ್ತುತಿಸುವುದೂ ಪ್ರಾರ್ಥನೆ. 20 ವಿಧವಾದ ಪ್ರಾರ್ಥನೆಗಳನ್ನು ನಾವು ನೋಡಿಕೊಂಡಿದ್ದೇವೆ. ಹೌದು, ಈ ಕೋರಾಹಿಯರ ಪದ್ಯ ಭಾಳ ಉತ್ತೇಜನವಾಗಿತ್ತು ಅಂತ ನಾನು ನಂಬುತ್ತೇನೆ. ಹೌದು, ಇದು ಮೆಸ್ಸಿಯನ ಕುರಿತಾದಂಥ ಒಂದು ಕೀರ್ತನೆ 42ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.